ಹಾಯ್ ಎಲ್ಲರೂ ನಮಸ್ತೆ. ನಾನು ಟ್ರೆಸರ್ ಎನ್.ಎಫ್.ಟಿಗೆ ಜಾಯಿನ್ ಆಗಿಬಿಟ್ಟು ಇವತ್ತಿಗೆ 10th ಡೇ ಆಯಿತು. ಹಾಗೆ ನೀವು ಡೇಟು ಮತ್ತು ಟೈಮ್ಸ್ ಕೂಡ ಚೆಕ್ ಮಾಡ್ಕೋಬೋದು. ನಾನು ಫೆಬ್ರವರಿ 1ಗೆ ಜಾಯಿನ್ ಆಗಿದ್ದು, ಸೊ ಎಲ್ರಿಗೂ ಗೊತ್ತಿದೆ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಡೈಲಿ ಅರ್ನಿಂಗ್ ಆಗಿರೋ ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿಂದು 10 ದಿನ ಆಯಿತು ನಾನು ಜಾಯಿನ್ ಆಗಿ. ಸೊ ನಾನು ಟ್ರೆಸರ್ ಎನ್.ಎಫ್.ಟಿ ಆ್ಯಪ್ಗೆ ಬಂದುಬಿಟ್ಟು ನಾನಲ್ಲಿ ಲಾಗಿನ್ ಆಗಿ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಟ್ರೇಡಿಂಗ್ ಮಾಡೋದಕ್ಕೆ ಎಷ್ಟು ಇವತ್ತು ನನಗೆ ಅರ್ನಿಂಗ್ ಆಗುತ್ತೆ ಅಂತ ನೋಡಬೇಕು. ಸೊ ತುಂಬ ಖುಷಿ ಆಗುತ್ತೆ. ಇದು ನಾವು ಹಾಕಿರೋಂಥ ಅಮೌಂಟ್ ಬಂದುಬಿಟ್ಟು ನಮಗೆ 45 ಡೇಸಲ್ಲಿ ಡಬಲ್ ಆಗುತ್ತೆ. ನಾನು ಹಾಕಿರೋಂಥ ಅಮೌಂಟ್ ಬಂದುಬಿಟ್ಟು 20,000 ರುಪೀಸು. ಸೊ ಇಲ್ಲಿ ನಂದು ನೇಮು ಮತ್ತು ಪಾಸ್ವರ್ಡ್ನ ಕೊಟ್ಟು ನಾನು ಇಲ್ಲಿ ಲಾಗಿನ್ ಆಗ್ತಾ ಇದ್ದೀನಿ ಈ ಪ್ಲಾಟ್ಫಾರ್ಮ್ಗೆ. ಸೊ ನಿಮಗೆ ನಾನು ಲೈವಲ್ಲಿ ತೋರಿಸ್ತಾ ಇರೋದು ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ. ಈ ಕಂಪ್ನಿ ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿದೆ. ಹಾಗೆ 3-4 ಇಯರ್ಸಿಂದ ಯಾರಿಗೂ ಫೇಕ್ ಆಗಿಲ್ಲ, ಎಲ್ರಿಗೂ ಸಹ ಇಲ್ಲಿ ಅಮೌಂಟ್ ಬಂದಿದೆ. ಸೊ ಇಲ್ಲಿ ಫಸ್ಟು ನಮ್ಮದು ಯೂಸರ್ ನೇಮು ಮತ್ತು ಕೆಳಗಡೆ ಪಾಸ್ವರ್ಡ್ ಕೇಳುತ್ತೆ, ಹಾಕ್ಬಿಟ್ಟು ನಾವು ಇಲ್ಲಿ ಲಾಗಿನ್ ಆಗೋಂಥದ್ದು. ಇವಾಗ ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಫಸ್ಟ್ ನೀವು ಅಮೌಂಟನ್ನ ಕಟ್ಟಬೇಕಾಗುತ್ತೆ, ಕಟ್ಟಿ ನೀವು ಟ್ರೈನಿಂಗ್ನ ತೊಗೋಬೇಕಾಗುತ್ತೆ. ಆದರೆ ಈ ಪ್ಲಾಟ್ಫಾರ್ಮಲ್ಲಿ ಫಸ್ಟ್ ನಾವು ಟ್ರೈನಿಂಗ್ನ ತಗೊಂಡು ಕಂಪ್ನಿ ಬಗ್ಗೆ ತಿಳ್ಕೊಂಡು ಆಮೇಲೆ ನಾವಿಲ್ಲಿ ಜಾಯಿನ್ ಆಗೋಂಥದ್ದು. ಸೊ ತುಂಬ ಚೆನ್ನಾಗಿದೆ. ನಿಮಗೆ ಬೇಡ ಅಂದರೆ ನೀವು ವಿತಿನ್ 2-3 ಡೇಸಲ್ಲಿ ನೀವು ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಇಲ್ಲ ಈ ಪ್ಲಾಟ್ಫಾರ್ಮ್ ಅಂತಂದರೆ. ಸೊ ಇಲ್ಲ ನಿಮ್ಗೆ ಇಷ್ಟ ಇದ್ದರೆ ನೀವು ಇಲ್ಲಿ ಕಂಟಿನ್ಯೂ ಮಾಡ್ಬೋದು. ಸೊ ನಿಮಗೆ ಹಾಕಿದ ತಕ್ಷಣ ನೀವು ಇವಾಗ ಒಂದೊಂದು ಪ್ಲಾಟ್ಫಾರ್ಮಲ್ಲಿ ಇಷ್ಟೇ ದಿನ ಇರಬೇಕು ಅಂತ ಕಂಪಲ್ಸರಿ ರೂಲ್ಸ್ ಇರುತ್ತೆ. ಬಟ್ ಈ ಪ್ಲಾಟ್ಫಾರ್ಮಲ್ಲಿ ಆ ರೀತಿ ಏನೂ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ಯಾರು ಬೇಕಾದ್ರೂ ವರ್ಕ್ ಮಾಡಿ ಅರ್ನಿಂಗ್ನ ಮಾಡ್ಬೋದು. ತುಂಬ ಈಸಿ. ಈ ಥರ ನಾವೊಂದು ಲಾಗಿನ್ ಆಗಿಬಿಟ್ಟು ಜಸ್ಟು ನಾವಿಲ್ಲಿ ಟ್ರೇಡಿಂಗ್ ಮಾಡೋದು ತುಂಬಾ ಈಸಿ ಇದೆ. ಒಂದು 2 ಮಿನಿಟ್ಸ್ ಕೆಲಸ ಅಷ್ಟೇ ಇದು. ದಿನದಲ್ಲಿ ಒಂದು 2 ಮಿನಿಟ್ಸ್ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು ನಾವು ಟ್ರೇಡಿಂಗ್ ಮಾಡೋದಕ್ಕೆ. ಅಷ್ಟ್ಬಿಟ್ರೆ ಬೇರೆ ನಮಗೆ ಏನೂ ಕೆಲಸ ಇರೋದಿಲ್ಲ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಇವಾಗ ಓಪನ್ ಆಯಿತು. ಇಲ್ಲಿ ರಿಸರ್ವ್ ಅಂತ ಬರುತ್ತೆ. ರಿಸರ್ವ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಸೊ ಈ ರೀತಿ ಬಂದಮೇಲೆ ಇದೂ ಸ್ವಲ್ಪ ಒಂದು 2 ಮಿನಿಟ್ಸ್ ಆಗುತ್ತೆ. ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಕನ್ಫರ್ಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಸುಮಾರು ಜನ ಫೇಕು ಹಾಗೆ ಹೀಗೆ ಅಂತ ಹೇಳ್ತಿರ್ತೀರ. ಜಾಸ್ತಿ ಅಮೌಂಟ್ ಆದರೆ ಇಲ್ಲಿ ನಮಗೆ ಅಮೌಂಟೇ ಬರೋಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಇದರಲ್ಲಿ ಯಾವತ್ತೂ ಆ ಥರ ಆಗಿಲ್ಲ. ಸೊ ನೋಡಿ ಇವಾಗ ಇಲ್ಲಿ ಸೇಲ್ ಅಂತ ಬರುತ್ತೆ. ಸೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಮಗೆ ಅರ್ನಿಂಗು ಅಲ್ಲಿ 0 ಕಾಣ್ತಿದ್ದಾರೆ. ಟುಡೇ ಅರ್ನಿಂಗ್ ಬಂದುಬಿಟ್ಟು ಅಲ್ಲಿ ಬಂದುಬಿಡುತ್ತೆ. ನೋಡ್ಬೋದು ಇವಾಗ. ಸೊ ಬಂತು. ಆಯಿತು. ಇವಾಗಿದ್ದು ಈ ರೀತಿ ಬರುತ್ತೆ. ಜಸ್ಟ್ ನಾವು ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಸೊ ಈ ರೀತಿ ಬಂದಮೇಲೆ ಇಲ್ಲಿ 0 ಅಂತ ಕಾಣ್ತಿದೆಯಲ್ವ, ಅಲ್ಲಿಗೆ ಬಂದುಬಿಡುತ್ತೆ. ನಾನು ಹಾಕಿರೋಂಥ ಅಮೌಂಟ್ ಬಂದುಬಿಟ್ಟು $200. ಇದು ನನಗಿವಾಗ ಆಗಿರೋಂಥ ಅಮೌಂಟು 241 ಇದೆ. ನೋಡ್ಬೋದು ಇವಾಗ 244 ಆಯಿತು. ಸೊ ನಂದು ಇವತ್ತಿಂದು ಎಷ್ಟು ಅರ್ನಿಂಗ್ ಆಗಿದೆ ಅಂತ ಒಂದು ನಿಮಿಷ ತೋರಿಸ್ತೀನಿ. ಸೊ ಇವಾಗ ನೋಡ್ಬೋದು ಟುಡೇ ಅರ್ನಿಂಗ್ ಬಂದುಬಿಟ್ಟು ನನಗೆ 3.2 ಇದೆ. ಇದು 300 ರುಪೀಸು. ನಮಗೆ 45 ಡೇಸಲ್ಲಿ ನಮಗೆ 20,000 ರುಪೀಸ್ ಬಂದುಬಿಡುತ್ತೆ. ಸೊ ತುಂಬ ಈಸಿ. ಇಷ್ಟೇ. ಇವಾಗದ್ರಲ್ಲಿ ಏನೂ ಕೆಲಸ ಇರಲ್ಲ. ಯಾರು ಬೇಕಾದ್ರೂ ಜಸ್ಟ್ ನೀವು ಕ್ಲಿಕ್ ಮಾಡಿಕೊಂಡು ಅರ್ನಿಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ನಮಗೆ ಬರೋ ಅರ್ನಿಂಗ್ ನೋಡಿಕೊಂಡು ಸುಮಾರು ಜನ ಬರ್ತಾರೆ. ಅವರು ಯಾರನ್ನ ಜಾಯಿನ್ ಆದರೆ ಅದ್ರಲ್ಲಿ ಕೂಡ ನಮಗೆ ಅರ್ನಿಂಗ್